ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎ.ಕೆ. ಶಂಕರ್ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ನಾಯಕ್ ಎ.ಕೆ. ಶಂಕರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯಕ್ ಎ.ಕೆ. ಶಂಕರ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್. ಜೈ ಹಿಂದ್. ಶಂಕರ್ ಅವರೇ, ಚೀನಾ ಗಡಿಯಲ್ಲಿ 2 ಬಾರಿ ಇರುವಂತಹ ಅವಕಾಶ ಸಿಕ್ತು ನಿಮ್ಗೆ. ಒಂದು ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ಗಡಿ, ಇನ್ನೊಂದು ನೇಫಾ ಗಡಿಯಲ್ಲಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ತು. ಮೊದಲಿಗೆ ನೀವು ಆರಂಭ ಮಾಡಿದ್ದು ಪಾಕಿಸ್ತಾನದಲ್ಲಿ, ಮತ್ತೆ ನಿಮ್ಗೆ ಪಾಕಿಸ್ತಾನದಲ್ಲಿ ಮಾಡುವಂತಹ ಅವಕಾಶ ಸಿಕ್ಕಿದ್ದು ಗುಜರಾತ್ಗೆ ರನ್ ಆಫ್ ಕಚ್ಗೆ ನಿಮ್ಗೆ ಪೋಸ್ಟಿಂಗ್ ಆದಾಗ. ರನ್ ಅಲ್ಲಿ ಹೋಗುವಂತ ಅವಕಾಶ ನಿಮ್ಗೆ ಸಿಕ್ತು. ಕಣ್ಣು ಹಾಯಿಸು ಉದ್ದಕ್ಕೂ ಬಿಳಿ ಮರಳು, ಸಿಕ್ಕಾಪಟ್ಟೆ ಬಿಸಿಲು, ಎಲ್ಲೆಲ್ಲೂ ನೀರಿಲ್ಲ, ಹಸಿರಿಲ್ಲ, ಏನೂ ಇಲ್ಲದೆ ಇರೋಂಥ ಕಡೆಯಲ್ಲಿ ಭಾರತೀಯ ಸೈನಿಕರು ನಿಂತು ಗಡಿಯನ್ನ ಕಾಯ್ತಾರೆ. ಅಲ್ಲಿ ನಮ್ದೀಗ ಅಹಮದಾಬಾದ್ ಆದ್ಮೇಲೆ ಗಾಂಧಿಧಾಮ್ ಅಂತ ಬರುತ್ತೆ. ಗಾಂಧಿಧಾಮ್ ಆದ್ಮೇಲೆ ಭುಜ್ ಬರುತ್ತೆ. ಭುಜ್ಜಿಂದ ಮುಂದಕ್ಕೆ ಆದ್ರೆ ನಾವು ಭುಜ್ಜಲ್ಲಿ ಇರ್ತಿದ್ದೋ. 3 ತಿಂಗಳಿಗೊಂದ್ಸಲ ಮೂವ್ ಸ್ಕೀಮ್ ಅಂತ ಆಗುತ್ತೆ, ಇದ್ದದ್ದು ತಯಾರಿ ಅಂತ ಆಗುತ್ತೆ. ಆಗ ನಾವು ರನ್ ಆಫ್ ಕಚ್ಗೆ ಹೋಗ್ತೀವಿ. ರನ್ ಆಫ್ ಕಚ್ಚಲ್ಲಿ ನಾವೇ ಎಲ್ಲ ಅಂಡರ್ ಗ್ರೌಂಡ್ ಎಲ್ಲ ಡಿಗ್ಗಿಂಗ್ ಮಾಡ್ಕೊಂಡು ಅದ್ರೊಳಗೆ ಇರ್ತೀವಿ. ನಾವು ಮೇಲೆ ಕ್ಯಾಮ್ಯಾಫ್ಲೈಸ್ ಅಂಡ್ ಕನ್ಸಲ್ಮೆಂಟ್ ಅಂತ ಇರುತ್ತೆ, ಮೇಲೆ ಏರವ್ರಿಗೇನು ಗೊತ್ತಾಗಬಾರ್ದು ಅಂತೇಳಿ ಆ ತರ ಎಲ್ಲ ರೀತಿಯಿಂದ ಯುದ್ಧದಲ್ಲಿ ಏನು ಮಾಡಬೇಕು ಆ ಇದನ್ನ ನಾವಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ರನ್ ಆಫ್ ಕಚ್ಚಲ್ಲಿ. ಹೇಗಿತ್ತು ಅಲ್ಲಿ ಅನುಭವ? ಹೇಗಿತ್ತು ನಮ್ಗೆ ಅಲ್ಲಿ ಕೇಮಲ್ಸ್ ಒಂಟೆಗಳದ್ದು ಒಂದು ಸಹಕಾರ ಇದೆ. ಆ ಒಂಟೆಗಳು ಯಾವ ದಾರಿಲಿ ನಡೀತದೆ ಆ ದಾರಿಲೇ ನಡಿಬೇಕು. ನಾವು ಬೇರೆ ಆ ಕಡೆ ಈ ಕಡೆ ಎಲ್ಲೂ ನಮಗೆ ನಡೀಕಾಗಲ್ಲ. ಆದರೂ ಕೂಡ ನಮ್ಗೆ ಬೆಟಾಲಿಯನ್ಗಿಂತ ಮೊದಲು ಬೆಟಾಲಿಯನ್ ಹೋದವರು ಕೂಡ ನಮಗೊಂದು ರೂಟ್ ಮಾಡಿರ್ತಾರೆ. ಆ ರೂಟಲ್ಲೇ ಹೋಗ್ಬೇಕು, ಆ ರೂಟಲ್ಲೇ ಬರಬೇಕು, ಅಲ್ಲಿಯೇ ಇದು ಮಾಡಬೇಕು. ಇನ್ನು ಬೇರೆ ಕಡೆ ಹೋದ್ರೆ ಅದು ಎಷ್ಟು ಆಳ ಹೊರಟೋಗ್ತೀವೋ ನಮಗೆ ಗೊತ್ತಾಗೋದಿಲ್ಲ. ಆ ಥರ ಉಸ್ಕು ಮರಳಿರುತ್ತೆ. ಹೌದು, ಕಾಲು ಸಿಕ್ಕಾಕೊಂಡ್ಬಿಟ್ರೆ ಮೇಲೆ ಹೇಳಕ್ಕೂ ಆಗಲ್ಲ, ಏನಲ್ಲ, ಕೆಳಗೂ ಹೋಗಲ್ಲ. ಅದು ಅಲ್ಲೇ ಉಸಿರು ಲ್ಯಾಂಡ್ ಮಾರ್ಕ್ ಮಾಡಿರ್ತಾರೆ ನಮ್ಗೆ. ಆ ಲ್ಯಾಂಡ್ ಮಾರ್ಕ್ ಅಲ್ಲೇ ಹೋಗ್ತೀವಿ, ಆ ಲ್ಯಾಂಡ್ ಮಾರ್ಕ್ ಅಲ್ಲೇ ಬರ್ತೀವಿ. ಈ ಕಡೆ ನಮ್ಮ ಟ್ರಕ್ಗಳು ಕೂಡ ಆ ಲ್ಯಾಂಡ್ ಮಾರ್ಕ್ ಅಲ್ಲಿ ಮೂವ್ಮೆಂಟ್ ಆಗ್ತವೆ. ಈಗ ಅಲ್ಲಿ ಸುವ್ಯವಸ್ಥಿತವಾದ ರಸ್ತೆ ಆಗಿದೆ ಅಲ್ಲಿ ತನಕ. ಈಗೆಲ್ಲ ಬಹಳಷ್ಟು ಬದಲಾವಣೆಗಳು ಆಗಿದಾವೆ. ಅಲ್ಲಿನೂ 3 ವರ್ಷ ಇದ್ರಿ ಗುಜರಾತ್ ಏರಿಯಾದಲ್ಲಿ. 3 ವರ್ಷ ಇದ್ದೆ ಅಲ್ಲಿ. ನಮ್ಮ ಭುಜ್ಜಲ್ಲಿ ಇದ್ದೆ. ನಂದು 2ನೇ ಮಗ ಹುಟ್ಟಿದ್ದು ಅಲ್ಲೇನೆ. ಅಲ್ಲಿ ಕರ್ಕೊಂಡು ಹೋಗಿದ್ದೆ, ಮದುವೆ ಆಗಿ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಭುಜ್ ಟ್ರೈನಿಂಗ್ ಅಂದ್ರೆ ಅಲ್ಲಿ ಏನೇ ಇದ್ರು ಕೂಡ ನಮ್ಗೆ ಏನು ಆರ್ಡರ್ ಬರುತ್ತೆ ಆರ್ಡರ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಕೊಡಗಿನಂತಹ ತಂಪಿನ ಜಾಗದಿಂದ ಗುಜರಾತ್ದಂತಹ ಸುಡುವ ಜಾಗಕ್ಕೆ. ಅಲ್ಲಿ ಸುಡೋದು ಜಾಗ ಅಂದ್ರೆ 42ಗಿಂತ ಮೇಲೆ ಇರುತ್ತೆ ಟೆಂಪರೇಚರ್. ಇಲ್ಲೆಲ್ಲ ಚಿಕ್ಕದಾಗಿ ಎಲ್ಲ ಗುಳ್ಳೆಗಳು ಬಂದ್ಬಿಡ್ತವೆ. ಬೆಳಿಗ್ಗೆ 6 ಗಂಟೆಗೆ 36 ಇರುತ್ತೆ. ಹಾಗೆ 42-44 ರೇಂಜಲ್ಲಿ ಇರುತ್ತೆ. ಇದರಲ್ಲಿ ಅಂದ್ರೆ ನಾ ಹೇಳಿದ್ದು ನಿಮ್ಮ ಸೈನಿಕರ ಜೀವನ ಏನೇನೆಲ್ಲ ನಿಮ್ಗೆ ಕಲಿಸುತ್ತೆ, ಎಷ್ಟೆಲ್ಲ ತೋರಿಸ್ಕೊಡುತ್ತೆ. ಈಗ ನೋಡಕ್ ಹೋದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಜೀವನವನ್ನು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡುವನೇ ಒಬ್ಬ ಸೈನಿಕ ಮಾತ್ರ. ತನ್ನ ಜೀವವನ್ನು ಪಣಕ್ಕಿಟ್ಟಿದ್ದಾನೆ ಅವನು. ಪಣಕ್ಕಿಟ್ಟು ಓಡಾಡುತ್ತಾರೆ. ಯಾವ ಹೊತ್ತಿಗೂ ಸಾವು ಯಾವತ್ತೊಬ್ಬರು ಮನೆ ಬಾಗ್ಲಲ್ಲೇ ಇರುತ್ತೆ. ಅವನ ಜೀವನವನ್ನ ಪಣಕ್ಕಿಟ್ಟಿದ್ದಾನೆ. ಅದು ದೇಶಕ್ಕಾಗಿ. ಅಂದ್ರೆ ಅವನೊಬ್ಬನೇ ಜೀವನವನ್ನು ಪಣಕ್ಕಿಟ್ಟು ಓಡಾಡುವಂದ್ರೆ ಅವನು ಸೈನಿಕ. ಅವನು ಯಾವುದೇ ಇದರಲ್ಲಿ ಇರಬಹುದು. ಮತ್ತೆ ಭಾರತದ ಎಲ್ಲಾ ಭಾಗಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕರೂ ಯಾವುದೇ ಸೈನಿಕನಿಗೂ ಒಂದು ಬಾರಿಯಾದರೂ ಜಮ್ಮು ಮತ್ತು ಕಾಶ್ಮೀರ ಗಡಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಅಭಿಲಾಷೆ ಇರುತ್ತೆ. ಎಲ್ಲೇ ಮಾಡಿದ್ರು ಅಲ್ಲಿ ಮಾಡಿಲ್ಲ ಅಂತಂದ್ರೆ ಏನೋ ಒಂದು
ಕಳ್ಕೊಂಡೆ ನಾನು ಅನ್ನೋ ಥರದಲ್ಲಿ ಅಷ್ಟು ಜಮ್ಮು ಮತ್ತು ಕಾಶ್ಮೀರದ ಸೇವೆ ಅಂದ್ರೆ ಅಷ್ಟು ಪ್ರೀತಿ ಸೈನಿಕರಿಗೆ. ನಿಮಗೆ ಆ ಅವಕಾಶ ಸಿಕ್ತಾ? ಈ ಜಮ್ಮು ಕಾಶ್ಮೀರದ ಈ ಮೆಡಲ್ ಇದು ಕಾಣ್ತಾ ಇದೆಯಲ್ಲ, ಐರ್ಟೂಟ್ ಮೆಡಲ್ ಅಂತ ಕರೀತಾರೆ. ಇದು ಪೂರ್ತಿ ಲೇ ಲದಾಖ್ ಇರೋದು. ಇದು ಸಿಯಾಚಿನ್ ಗ್ಲೇಷಿಯರ್ ಅಂತ ಹೇಳಿ ಯಾವುದು ಈ ಮೆಡಲ್ ಪ್ರಪಂಚದ ಅತಿ ಎತ್ತರದ ಯುದ್ಧ ಭೂಮಿ, -60°C ಎಂತಲ್ಲ. ಇದು ವಿದೇಶಿ ಸೇವಾ ಮೆಡಲ್, ಭೂತಾನ್ದು ಇದು ಬೆಂಗಾಲ್ ಅಂಡ್ ಸಿಕ್ಕಿಂ. ಇದು 9 years ಆದ್ಮೇಲೆ ಒಂದು ಮೆಡಲ್ ಸಿಗತ್ತೆ. ಹಾಗೆ ಇವೆಲ್ಲ ಇದು ನೇಫಾ, ನ್ಯಾಷನಲ್ ಫಾರ್ವರ್ಡ್ ಈಸ್ಟಿಂಗ್ ಫಾರ್ವರ್ಡ್ ಲೈನ್. ಹಾಗೆ ಇವೆಲ್ಲ ಒಂದೊಂದು ನಮಗೆ ಎಲ್ಲ ಮೆಡಲ್ಗಳನ್ನ ನೀವು ಹೃದಯದ ಮೇಲ್ಭಾಗದಲ್ಲಿ ಹಾಕೊಂಡಿರ್ತೀರ. ಯಾಕೆಂದ್ರೆ ನಿಮ್ಮ ಸೇವೆಗೂ ಹೃದಯಕ್ಕೆ ಹತ್ತಿರವಾಗಿರುತ್ತೆ. ಮತ್ತೆ ಈ ಮೆಡಲ್ಗಳು ಕೂಡ ನಿಮ್ಮ ಜೀವನಕ್ಕೆ, ವ್ಯಕ್ತಿತ್ವಕ್ಕೆ ಒಂದು ಶೋಭೆ ಕೊಡೋ ಹಾಗೆ ಹೃದಯದ ಮೇಲ್ಭಾಗದಲ್ಲಿ ಸದಾ ಸೈನಿಕರಲ್ಲಿ ಇರುತ್ತೆ. ಅದು ನೋಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ನಮ್ಗೆ. ಹೇಗಿತ್ತು ಅಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ? ನೋಡಿ, ಅಲ್ಲಿ ಕಣಿವೆ ಪ್ರದೇಶ, ನಾವು ಒಂದ್ಸಲಿ ಸೂಸ್ ಹಾಕ್ಬಿಟ್ರೆ ಅದು 24 ಗಂಟೆ ಇರ್ಬೋದು ಅಥವಾ 48 ಗಂಟೆ ಇರ್ಬೋದು, ಆಗಲ್ಲ. ಸ್ನಾನ ಮಾಡ್ಬೇಕಿದ್ರು 3 ದಿನಕ್ಕೋ 4 ದಿನಕ್ಕೋ ಒಂದ್ಸಲಿ ಸ್ನಾನ, ಆ ಪರಿಸ್ಥಿತಿಲಿ ಇರ್ತೀವಿ. ಹಾಗೆ ಆದ್ರೆ ಅದು ಲೇ ಲದಾಖ್ ಆದ್ಮೇಲೆ ಅಲ್ಲಿದೆ ಬೇರೆ ಒಂದು ವಾತಾವರಣ, ಇಲ್ಲಿದೆ ಒಂದು ವಾತಾವರಣ. ಆದ್ರೆ ಲೇ ಲದಾಖ್ ಆದ್ಮೇಲೆ ತ್ರಿಶೂಲ್ ಅಂತಿದೆ ಆ ಜಾಗ. ಅದೇ ಪಾಕಿಸ್ತಾನಕ್ಕೆ ಈಗ POK ಇದೆಯಲ್ಲ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇದೆಯಲ್ಲ, ಆ ಪ್ಲೇಸು ಚೈನಾ ಕಾರಕೋರಂ ಪಾಸ್ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಕಷ್ಟ. 3 ತಿಂಗಳಿಗೊಂದ್ಸಲಿ ನಾವು ಸ್ನಾನ ಮಾಡ್ತೀವಿ. ಅಲ್ಲಿವರೆಗೆ ಸ್ನಾನ ಇಲ್ಲ. ಐಸ್ ಬೀಳುವಂಥ ಪ್ಲೇಸು. ಅಲ್ಲಿ ಒಂದು ಒಳಗಡೆ ಸೇರ್ಕೊಂಡು ಐಸ್ ಕಡ್ದು ನೀರು ಮಾಡಿಕೊಂಡು ಟವಲ್ ಹಾಕೊಂಡು ಮೈ ಉಜ್ಕೊಳ್ತೀವಿ ಅಷ್ಟೇ, ಇನ್ನೇನು ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ತಣ್ಣಗಿರುತ್ತೆ. ಸ್ಟವಲ್ಲಿ ಬಿಸಿ ಮಾಡಿಕೊಂಡು ಬೆಚ್ಚಿಗೆ ಅದು ಟವಲ್ನ ಹಾಕೊಂಡು ಮೈ ಸೇಟ್ಕೊಳ್ತೀವಿ. ಸ್ವಲ್ಪನೂ ಕೂಡ ಗಾಳಿಗೆ ಮೈ ತಗೊಳ್ಬಾರ್ದು. ಹೌದು ಹೌದು, ಆ ಥರದಲ್ಲಿ. ಅಲ್ಲಿ ಏನು ಪ್ಯಾಕೆಟ್ ಟಿನ್ನೆಡ್ ಫುಡ್ಗಳು ಎಲ್ಲ. ಇಲ್ಲಿ ಮೈಸೂರಲ್ಲಿ ಡಿಫೆನ್ಸ್ ರಿಸರ್ಚ್ ಫುಡ್ ಸೆಂಟರ್ ಇದೆ, CFTR ಸೆಂಟರ್ ಇದೆ. ಎಲ್ಲ ಪ್ಯಾಕೆಟ್ ಅಲ್ಲಿ ಬಂದು ಕ್ಲೈಮೇಟ್ ಕ್ಲಿಯರ್ ಇದ್ದಾಗ ಡ್ರಾಪ್ ಮಾಡ್ತಾರೆ. ನಾವು ಹೋಗಿ ಎತ್ಕೊಂಡು ಅದನ್ನ ಒಳ್ಳೆ ಪ್ಲೇಸ್ ಅಲ್ಲಿ ಸ್ನೋ ಸ್ಕೂಟರ್ ಅಂತಿದೆ, ಅದ್ರಲ್ಲಿ ಹೋಗಿ ಎತ್ಕೊಂಡು ಬರ್ತೀವಿ. ನೋಡೋ ನಮ್ಮೂರಿಂದ ಕಳಿಸಿದ್ದಾರೆ ತಿನ್ಲಿಕ್ಕೆ, ತಿನ್ರು ಅಂತ ಹೇಳ್ತೀವಿ. ನಮ್ಮೂರಿಂದ ಬಂದಿದೆ ನಿನಗೆ ನೋಡಿ ತಗೊಳ್ಳಿ ಅಂತೇಳಿ. ಅಲ್ಲಿ ಮೇಲೆ ಬರ್ದಿರ್ತಾರೆ ವೆಜಿಟೇಬಲ್ ಅಂತೇಳಿ. ಅದನ್ನ ಸ್ವಲ್ಪ ಐಸ್ ನೀರು ಮಾಡ್ಕೊಂಡು ಬಿಸಿ ಮಾಡ್ಕೊಂಡ್ರೆ ವೆಜಿಟೇಬಲ್ ಬಾತ್ ಆಗೋಯ್ತು. ಹಾಗೆ ಎಲ್ಲ ನಾನಾ ತರದಲ್ಲಿ ಉಪ್ಪಿಟ್ಟು ಅದನ್ನ ನೀರು ಮಾಡ್ಕೊಂಡು ಅದ್ರೊಳಗೆ ಹಾಕೊಂಡ್ರೆ ಆಯ್ತು. ಆ ತರದಲ್ಲೇ ನಮ್ಗೆ ಆ ಟೈಮಲ್ಲಿ ಇತ್ತು. ಅಲ್ಲಿ ಬಹಳ ಕಡಿಮೆ, ಅಲ್ಲೇ ಕಡಿಮೆ ಅಂದ್ರೆ ನಾವು ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ಒಂದು ಪೋಸ್ಟ್ ಅಲ್ಲಿ 3 ತಿಂಗಳು ಇರ್ಬೇಕು. 3 ತಿಂಗಳು ಆದ್ಮೇಲೆ ಅವನ್ನ ಕೆಳಗಡೆ ನನ್ನ ರಿಲೋರ್ ಬರ್ತಾರೆ, ಬೇಸ್ ಕ್ಯಾಂಪ್ ಬರಬೇಕು. ಅಲ್ಲಿ ಬೇಸ್ ಕ್ಯಾಂಪ್ ಬಂದು ಅಲ್ಲೆಲ್ಲ ನಾವು ಎಲ್ಲ ಅಕ್ಲಮೈಸೇಷನ್ ಆಗ್ಬೇಕು. ಮತ್ತೆ ಅದಾದ್ಮೇಲೆ ಅಲ್ಲಿಂದ ನಾವು ಚಂಡೀಗಢದಿಂದ ಬೈ ಏರ್ ಈ ಕಡೆ ಬರ್ತೀವಿ. ಹಾಗೆ 1 ವರ್ಷ ಈ ತರ ಒಂದು ಟರ್ನ್ ಓವರ್ ಬಹಳ ಕಡಿಮೆ ಸಮಯ. ಅಲ್ಲಿ ತುಂಬಾ ಜಾಸ್ತಿ ಸಮಯ ಇರಲ್ಲ. ಅಲ್ಲಿ ನೀವೇ ಹೇಳಿದ್ರಿ -60 ಇತ್ತು ಅಂತ. ನೀವೇ ಶೂ ಹಾಕಿದ್ರೆ ಬಿಚ್ಚಕ್ಕಾಗಲ್ಲ ಅಂತ ಹೇಳಿದ್ರಿ. ಅಲ್ಲಿ ನಿಮಗೆ ದೈಹಿಕವಾಗಿ ತೊಂದರೆ ಆಯ್ತು, ಅದು ಪರ್ಮನೆಂಟ್ ಆಗಿ ನಿಮ್ಮೊಟ್ಟಿಗೆ ಉಳಿತು. ಅಂದ್ರೆ ಅಲ್ಲಿ ಚಿಲ್ ಬೆನ್ಸ್ ಫ್ರಾಸ್ಟ್ ಬೈಟ್ ಅಂತ ಆಗುತ್ತೆ. ಹ್ಯಾಂಡ್ ಗ್ಲೌಸ್ ತೆಗೆದುಬಿಟ್ಟು ಏನಾದ್ರೂ ನಾವು ಕಬ್ಬಿಣ ಮುಟ್ಟಿದ್ರೆ ಅದಲ್ಲೇನೆ ರಕ್ತ ಸಂಚಾರ ಕಳ್ಕೊಳ್ಳುತ್ತೆ. ಕಾಲು ಅಷ್ಟೇ ಚಿಲ್ ಬೆನ್ಸ್ ಅಂತ ಆಗಿದೆ. ಚಿಲ್ ಬೆನ್ಸ್ ಅಂತ ಆಗ್ಬಿಟ್ಟು ಅಂಗಾಲ್ಗಳನ್ನ ಈ ಶುಗರ್ ಗ್ರ್ಯಾಂಗ್ರೀನ್ ಟೈಪಲ್ಲಿ ಆಗ್ಬಿಡುತ್ತೆ. ಕಾಲು ಕತ್ತರಿಸಬೇಕಾಗತ್ತೆ. ಅಲ್ಲಿ ನಮ್ದು ಚಂಡಿ ಮಂಡಿರ್ ಪಂಜಾಬ್ ಅಲ್ಲಿ ನಮ್ದು ಕಮಾಂಡ್ ಹಾಸ್ಪಿಟಲ್ ಇದೆ. ಎಲ್ಲರನ್ನೂ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಎಲ್ಲ ಕೆಲವರು ಅಲ್ಲೇ ಕಾಲು, ಕೈ, ಕಣ್ಣು ಈ ಒಂದೊಂದ್ಸಲಿ ಬಿಸಿಲಿಗೆ ಸೂರ್ಯಕಿರಣ ಬಿದ್ದಾಗ ರಿಫ್ಲೆಕ್ಟ್ ಆಗುತ್ತೆ ಐಸ್, ಅದನ್ನು ನೋಡಿದ್ರೆ ಕಣ್ಣು ಹಾಳಾಗುತ್ತೆ. ಹಾಗೆ ಎಲ್ಲ ಕೆಲವೊಂದು ತುಂಬಾ ಸಮಸ್ಯೆ, ತುಂಬಾ ಅಂದ್ರೆ ತುಂಬಾ ಸಮಸ್ಯೆ. ನನಗೆ ಚಿಲ್ ಬೆನ್ಸ್ ಆಗಿ ನಾನು ಕಾಲ್ ಕಳ್ಕೊಳ್ಬೇಕಾಯ್ತು. ಆಮೇಲೆ ನಮ್ಮನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮೆಡಿಕಲ್ IL-2 ಅಲ್ಲಿ ಮೆಡಿಕಲ್ ಅನ್ಫಿಟ್ ಮಾಡಿ ಕೆಳಗಡೆ ಕಳಿಸ್ಬಿಡ್ತಾರೆ ಹಾಸ್ಪಿಟಲ್ ಇಂದ. ಇವನಿಗೆ ಈ ತರ ಆಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ನಮ್ಮನ್ನ ಮೆಡಿಕಲ್ ಕ್ಯಾಟಗರಿಯಲ್ಲಿ ಇಟ್ಟಿರ್ತಾರೆ. ಲಾಸ್ಟಿಗೆ ಏನ ಕಾಣದೆ ಏನ್ ಮಾಡ್ತು ಅಂದ್ರೆ ತೆಗಿಬೇಕಾಗುತ್ತೆ. ಹಾಗಾಗಿ ನಾನು ತನ್ನ ಎಡಗಾಲ್ ಕಳ್ಕೊಂಡಿದ್ದೀನಿ. ಅಂದ್ರೆ ನೀವು ಶೂ ಹಾಕೊಂಡಿದ್ರು ಐಸ್ ಒಳಗಡೆ ಹೋಗುತ್ತೆ, ಅದರಿಂದ ಆಗುತ್ತೆ. ಒಳಗಡೆ ಬೆವರು ಏನು ಬೆವರುತ್ತೆ, ಅದೇ ಐಸ್ ಆಗೋಗುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಹಾಗೆ ಈಗ ಶ್ವಾಸ ಬಿಟ್ರೆ ಇಲ್ಲಿ ಮೂಗಿನ ಮೇಲೆನೆ ಬೆಟ್ಟ ತರ ಐಸ್ ನಿಂತ್ಕೊಳ್ಳುತ್ತೆ, ಅಂತ ಪ್ಲೇಸ್ ಅದು. ನಿಮ್ಮ ಅದೃಷ್ಟ ಅಂತಂದ್ರೆ
ಈ ಸಿಯಾಚಿನ್ನು ಪ್ರಪಂಚದ ಅತ್ಯಂತ ಎತ್ತರದ ಯುದ್ಧ ಭೂಮಿ. ಹೌದು. ಅದೇ ತರ ಲೇ ಲದಾಖು ಪ್ರಪಂಚದ ಅತ್ಯಂತ ಎತ್ತರದ ಮೋಟರೇಬಲ್ ರೋಡ್ ಅಂತ. ಅಂದ್ರೆ ಅದಕ್ಕಿಂತ ಎತ್ತರದಲ್ಲಿ ರಸ್ತೆ ಮೇಲೆ ವಾಹನ ಹೋಗೋದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆ ಎಲ್ಲ ಎರಡೂ ಕಡೆನೂ ನೀವು ಕೆಲಸ ಮಾಡಿದ್ರಿ, ಎರಡೂ ಕಡೆ ಒಳ್ಳೆ ಅನುಭವ ಆಯ್ತು. ನಿಮ್ಮ ಏನು ಸೇವೆ ಇತ್ತು ಅದಕ್ಕೆ ಸರ್ಕಾರ ಗುರುತಿಸಿ ಸಾಕಷ್ಟು ಪುರಸ್ಕಾರಗಳನ್ನು ನಿಮಗೆ ಕೊಡ್ತು. ಅವುಗಳಲ್ಲಿ ಹಲವನ್ನ ನಾವು ಈಗ ನಿಮ್ಮ ಎದೆಯ ಮೇಲ್ಭಾಗದ ಇದರಲ್ಲಿ ಹಾಕೊಂಡಿದ್ದೀರಾ ನೀವು. ಆ ಎಲ್ಲ ಮೆಡಲ್ಗಳನ್ನ ನೋಡ್ಬೋದು. ಈಗಾಗಲೇ ಹೇಳಿದ್ರಿ ಇದು ಈ ಮೆಡಲ್ಲು, ಇದು ಈ ಮೆಡಲ್ಲು ಅಂತ ಕೆಲವುದರ ಪರಿಚಯ ಮಾಡಿಕೊಟ್ರಿ. ಆಪರೇಷನ್ ಮೇಘದೂತ್ ಸಿಯಾಚಿನ್ನಲ್ಲಿ ಏನಿದ್ರಿ ನೀವು, ಅದಕ್ಕೆ ನಿಮ್ಗೊಂದು ಪದಕ, ಅದು ಹೈಯೆಸ್ಟ್ ಆಲ್ಟಿಟ್ಯೂಡ್ ಅಲ್ಲಿ ಇರುವಂತಹ ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡಿರೋದು. ನಮ್ಮ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಇಂದ ಕಮೆಂಡೇಶನ್ ಕಾರ್ಡ್ ಅಂತ ಬರುತ್ತೆ, ಅದು ಕೂಡ ಕೊಟ್ಟಿದ್ದಾರೆ. ಶ್ಲಾಘನಾ ಪತ್ರ ಅದು ಸಿಕ್ಕಿದೆ ನಿಮ್ಗೆ. ಆಮೇಲೆ ಹೈ ಆಲ್ಟಿಟ್ಯೂಡ್ ಮೆಡಲ್ ಕೂಡ ಮತ್ತೆ ಇನ್ನೊಂದು ಸಿಕ್ಕಿದೆ. ಅಸ್ಸಾಂ ಮತ್ತು ಬೆಂಗಾಲ್ ಸಿಕ್ಕಿಂನಲ್ಲಿ ಕೆಲಸ ಮಾಡೋದಕ್ಕೂ ಒಂದು ಮೆಡಲ್ ಇದೆ. ಮತ್ತೆ ಆಪರೇಷನ್ ಬ್ಯಾಟಲ್ ಆಕ್ಸ್ ಪರಶುರಾಮನ ಕೊಡ್ಲಿ ಅಂತ ಹೇಳ್ತಾರೆ. ಹಾಗೆ ಬ್ಯಾಟಲ್ ಆಕ್ಸ್ ಅದು ರಾಜಸ್ಥಾನದ್ದು ಶೇರ್ಗಢ ಅಂದ್ರೆ ನಂದು ಯುದ್ಧ, ನಮ್ಮ ಬೆಟಾಲಿಯನ್ಗೆ ಒಂದು ಪ್ಲೇಸ್, ನಿಗದಿತ ಪ್ಲೇಸ್. ಏನಾದ್ರೂ ನಾಳೆ ಯುದ್ಧ ಆದ್ರೆ ಈ ಪ್ಲೇಸ್ ಅಲ್ಲಿ ಬಂದು ನೀವು ಯುದ್ಧ ಮಾಡ್ಬೇಕು ಅಂತೇಳಿ ಅಲ್ಲಿ ರಾಜಸ್ಥಾನದ್ದು ಜೋಧ್ಪುರ್ ಇಂದ 100 ಕಿಲೋಮೀಟರ್ಸ್ ದೂರ ಇದೆ. ಅಲ್ಲಿ ಕೂಡ ನಾವು ಯುದ್ಧ ಮಾಡಿ ಬಂದಿದ್ದೀವಿ. ಅದಕ್ಕೆ ಬ್ಯಾಟಲ್ ಆಕ್ಸ್ ಅಂತ ಹೇಳಿ. ಬ್ಯಾಟಲ್ ಆಕ್ಸ್ ಅಂತ ಒಂದೊಂದು ಇದಕ್ಕೆ ಒಂದೊಂದು ಆಪರೇಷನ್ಗೆ ಒಂದೊಂದು ಹೆಸರು. ಪರಶುರಾಮನ ಕೊಡ್ಲಿ ಅಂತ ಅದಕ್ಕೆ ಬ್ಯಾಟಲ್ ಆಕ್ಸ್ ಅಂದ್ರೆ ಪರಶುರಾಮನ ಕೊಡ್ಲಿ ಅಂತ ಹೆಸರು. ಅಂದ್ರೆ ನಮ್ಮ ಪರಂಪರೆಯಲ್ಲಿ ಎಷ್ಟು ಶೂರರಿದ್ರು ಅವರೆಲ್ಲರ ಹೆಸರುಗಳನ್ನ ಯಾವುದೇ ಒಂದು ಇದ್ರು ಕೂಡ, ಈಗ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಎಲ್ಲದಕ್ಕೂ ನಮ್ಮ ಪರಂಪರೆ ಹೆಸರುಗಳಿದೆ. ಬ್ರಹ್ಮೋಸ್ ಅಂತ ಹೇಳ್ತಾರೆ, ಈಗ ಹೊಸದಾಗಿ ನಮ್ಮಲ್ಲೇ ತಯಾರಾಗಿದ್ದು, ಅದಕ್ಕೆ ಬ್ರಹ್ಮೋಸ್ ಅಂತ ಹೆಸರಿಟ್ರು. ಅದೇ ತರ ಅದು ಕೆಲಸ ಮಾಡ್ತಾ ಇದೆ. ಎಲ್ಲಾ ವಿದೇಶಗಳಲ್ಲಿ ಅದ್ರ ಬೇಡಿಕೆ ಹೆಚ್ಚಾಗಿದೆ. ಹಾಗೆ ಅದೇ ತರ ನೀವು ವಿದೇಶಿ ಸೇವೆಯನ್ನು ಕೂಡ ಮಾಡಿದ್ರಿ ಭೂತಾನಲ್ಲಿ. ಹೀಗೆ ಬಹಳ ವಿಶಿಷ್ಟವಾದ ಅನುಭವ ನಿಮಗೆ ನಿಮ್ಮ ವೃತ್ತಿಯ ಒಂದು 18 ವರ್ಷಗಳ ಸೇವೆ ಏನಿದೆ ಅದರಲ್ಲಿ ನಿಮಗೆ ಸಿಕ್ತು. 18 ವರ್ಷದಲ್ಲಿ ನೀವು 108 ಅನುಭವಗಳನ್ನು ಪಡೆದುಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಯಿತು ಅಂತ ಅನ್ಕೋತೀನಿ ನಾನು. ಬೇಕಾದಷ್ಟು ಅನುಭವಗಳಾಯಿತು. ಅಂದರೆ ಇನ್ನೊಂದು ಏನು ಅಂತಂದರೆ, ತಂದೆ ತಾಯಿ, ಹೆಂಡತಿ, ಮಕ್ಕಳು ಇವರೆಲ್ಲ ಸಪೋರ್ಟ್ ಇರೋದ್ರಿಂದ ನಾವು ಒಬ್ಬ ಸೈನಿಕ ಅಲ್ಲಿ ಯುದ್ಧ ಮಾಡಬಹುದು. ನೀವು ಎಲ್ಲೆಲ್ಲಿ ಸೇವೆಗೆ ಹೋದ್ರೋ ಅವಾಗೆಲ್ಲ ನಿಮ್ಮ ಫ್ಯಾಮಿಲಿ ಮತ್ತೆ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ರು ಕೊಡಗಿನಲ್ಲೇ ಇದ್ರು. ಅದೇ ಅದು ನಾ ಹೇಳಿದ್ನಲ್ಲ, ಕಚ್ಚಿ ಬುಜ್ಜಲ್ಲಿ ಹೋದಾಗ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಬುಜ್ಜಲ್ಲಿದ್ದೆ ನಾನು. ಬುಜ್ಜಲ್ಲಿದ್ದಾಗ ನಮ್ದು ಯಥ ಪ್ರಕಾರ ಏನೋ ಡ್ಯೂಟಿ ಮಾಡ್ಕೊಂಡಿರ್ತಿದ್ದು. ಮತ್ತೆ ಆರ್ಡರ್ ಬರುತ್ತೆ, ಇಂಥ ಜಾಗಕ್ಕೆ ಹೋಗ್ಬೇಕಾ, ಅಂಥ ಜಾಗಕ್ಕೆ ಹೋಗ್ಬೇಕು. ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು, ಅದೆಲ್ಲ ಆರ್ಮಿಯವರು ಎಲ್ಲ ಸೌಕರ್ಯ ಚೆನ್ನಾಗಿ ನೋಡ್ಕೊಳ್ತಾರೆ. ಆ ಥರ ಏನೋ ತೊಂದರೆ ಇರೋದಿಲ್ಲ. ಆವಾಗ ನಾವು 3 ತಿಂಗಳು 4 ತಿಂಗಳು ಈ ಥರ ಟ್ರೈನಿಂಗ್ ಹೊರಗಡೆ ಹೋಗ್ತೀವಿ. A.K. ಶಂಕರ್ ಅವರೇ, ನಿಮ್ಮ ಕುಟುಂಬದವರು ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ. ನನ್ನ ಹೆಸರು ಸುಪ್ರಿಯಾ ಶಂಕರ. ನಾನು A.K. ಶಂಕರ್ ಅವರ ಮಗಳು. ನಾನು ಸದ್ಯಕ್ಕೆ ದೋಹಾ, ಕತಾರ್ನಲ್ಲಿ ಇನ್ಫೋಸಿಸ್ ಸಂಸ್ಥೆಯಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ತಂದೆಯವರಾದ A.K. ಶಂಕರ್ ಅವರು ನಮ್ಮ ಭಾರತೀಯ ಸೇನೆಯಲ್ಲಿ ಸುಮಾರು ಕಾಲ ಸೇವೆ ಸಲ್ಲಿಸಿ ರಿಟೈರ್ ಆಗಿರುವ ಒಬ್ಬ ಹೆಮ್ಮೆಯ ಸೈನಿಕರು. ಇವತ್ತು ನಾನು ಮತ್ತು ನನ್ನ ಇಬ್ಬರು ಅಣ್ಣಂದಿರು ನಮ್ಮ ಜೀವನದಲ್ಲಿ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಅಂದರೆ ಅದಕ್ಕೆ ನನ್ನ ತಂದೆಯವರು ಕಲಿಸಿರುವ ಶಿಸ್ತು, ಹಾರ್ಡ್ ವರ್ಕ್ ಮತ್ತು ಡಿಸಿಪ್ಲಿನೇ ಕಾರಣ. ನಾವೆಲ್ಲ ಚಿಕ್ಕಂದಿನಿಂದಲೂ ನಮ್ಮ ತಂದೆಯ ಸೈನ್ಯದ ಅನುಭವಗಳನ್ನೆಲ್ಲ ಕೇಳಿಸ್ಕೊತಾನೆ ಬಂದಿದ್ದೀವಿ. ನಮ್ಮ ತಂದೆಯವರು ಇವಾಗಲೇ ಆರ್ಮಿಯಲ್ಲಿ ಮತ್ತು ಸಿಯಾಚಿನ್ ಗಡಿಯಲ್ಲಿ ಕಳೆದ ತಮ್ಮ ಜೀವನದ ರೋಚಕ ಘಟನೆಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನಮಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಅಷ್ಟೇ ಅಲ್ಲದೆ 1 ವರ್ಷದ ಹಿಂದೆ ಅವರು ನಮ್ಮನ್ನೆಲ್ಲ ನೋಡೋದಕ್ಕೆ ಕತಾರಿಗೆ ಬಂದಾಗಲೂ ಕೂಡ ಇಲ್ಲಿನ ಕತಾರ್ ಕರ್ನಾಟಕ ಸಂಘದವರು ನಮ್ಮ ತಂದೆಯನ್ನು ಸನ್ಮಾನಿಸಿ ಗೌರವಿಸಿದರು. ಇಲ್ಲಿನ ಕರ್ನಾಟಕ ಸಮುದಾಯದ ಮಧ್ಯೆ ಒಬ್ಬ ಮಗಳಾಗಿ ನಿಜವಾಗ್ಲೂ ನನಗಿದು ಅತ್ಯಂತ ಹೆಮ್ಮೆಯ ಕ್ಷಣವಾಗಿತ್ತು. ಮೂಲತಃ ಕೊಡಗಿನವರಾದ ನಮ್ಮ ತಂದೆಯನ್ನು ಗುರುತಿಸಿ ನಮ್ಮ ಆಕಾಶವಾಣಿಯವರು ಅವರ ಸೈನ್ಯದ ದಿನಗಳ ಅನುಭವಗಳ ಮಾತುಗಳನ್ನು ವಿಶೇಷ ಕಾರ್ಯಕ್ರಮವಾದ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತಿರುವುದು ನಮಗೆಲ್ಲ ನಿಜವಾಗ್ಲೂ ಅತ್ಯಂತ ಹೆಮ್ಮೆಯಾಗಿದೆ. ಡ್ಯಾಡಿ, ನಿಮ್ಮ ಲೈಫ್ ನಮಗೆ ಯಾವತ್ತೂ ದೊಡ್ಡ ಇನ್ಸ್ಪಿರೇಷನ್. ಯು ಆರ್ ಅ ರಿಯಲ್ ಹೀರೋ. ಜೈ ಹಿಂದ್. ನನ್ನ ಹೆಸರು ಕಿಶೋರ್ ಅಂತ. ನಾನು A.K. ಶಂಕರ, ನಿವೃತ್ತ ಎಕ್ಸ್ ಸರ್ವಿಸ್ ಮೆನ್ ಅವರ ಹಿರಿಯ ಮಗ.
ನನ್ನ ತಂದೆಯ ಬಗ್ಗೆ ಹೇಳಬೇಕಾದರೆ, ನನ್ನ ತಂದೆ ಭಾರತೀಯ ಸೈನ್ಯಕ್ಕೆ ಹಲವಾರು ವರ್ಷಗಳು ಸೇವೆ ಸಲ್ಲಿಸಿದ್ದಾರೆ. ಅವರು ದೇಶಕ್ಕೆ ಸೇವೆ ಮಾಡಿದ ಹಾಗೆ ನಮ್ಮ ಕುಟುಂಬವನ್ನು ಕೂಡ ಶಿಸ್ತು ಮತ್ತು ಒಳ್ಳೆಯ ಮೌಲ್ಯಗಳೊಂದಿಗೆ ಮುನ್ನಡೆಸಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಅವರು ನಮಗೆ ಸಮಯ ಪಾಲನೆ, ಪರಿಶ್ರಮ, ಒಳ್ಳೆಯ ವ್ಯಕ್ತಿತ್ವ, ಶಿಸ್ತು, ಜವಾಬ್ದಾರಿ, ಪ್ರಾಮಾಣಿಕತೆ ಮತ್ತು ಹಲವಾರು ಈ ರೀತಿಯ ಒಳ್ಳೆಯ ಬುದ್ಧಿಗಳನ್ನು ಹೇಳಿಕೊಡುತ್ತಾ ನಮ್ಮನ್ನು ಮುಂದೆ ಒಳ್ಳೆಯ ನಾಗರಿಕನಾಗಿ ಬೆಳೆಸಿದ್ದಾರೆ. ಅವರ ಜೀವನ ಮತ್ತು ನಡತೆ ನಮಗೆ ಪ್ರತಿದಿನ ಸ್ಫೂರ್ತಿಯಾಗಿದೆ. ಅವರು ಪ್ರತಿ ವಿಷಯದಲ್ಲೂ ಆಸಕ್ತಿಯನ್ನು ತೋರಿಸುವಂತಹ ರೀತಿ, ಈ ವಯಸ್ಸಿನಲ್ಲೂ ಹಲವಾರು ವಿಷಯಗಳ ಬಗ್ಗೆ ಕಲಿತುಕೊಂಡು ನಮಗೆ ಹೇಳಿಕೊಡುತ್ತಾ ದಿನದ ಆರಂಭದಿಂದಲೂ ದಿನದ ಅಂತ್ಯವರೆಗೂ ಹೇಗೆ ಅವರು ಎಲ್ಲ ನಡೆದುಕೊಂಡು ಹೋಗ್ತಾರೆ, ಶಿಸ್ತಲ್ಲಿ ನಡೆದುಕೊಂಡು ಹೋಗ್ತಾರೆ, ಎಲ್ಲ ಸಮಯ ಪಾಲನೆ ಮಾಡ್ತಾರೆ. ಈ ವಿಷಯದ ಬಗ್ಗೆ ನಮಗೆ ತುಂಬ ಸ್ಫೂರ್ತಿ ತರುತ್ತದೆ, ತುಂಬ ಹೆಮ್ಮೆನೂ ಇದೆ. ಇವರನ್ನು ನೋಡಿ ನಾವೆಲ್ಲರೂ ಇದನ್ನು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲೂ ಒಳ್ಳೆಯ ಬುದ್ಧಿಯನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತಿದ್ದೇವೆ. ಸಾಮಾನ್ಯವಾಗಿ ಯಾರಾದರೂ ಒಳ್ಳೆಯ ವ್ಯಕ್ತಿಗಳು ಅವರ ಪರಿಶ್ರಮ ಮತ್ತು ಬೆಳವಣಿಗೆಗೆ ಹಿರಿಯರ ಮಾರ್ಗದರ್ಶನವೇ ಕಾರಣ ಇರುತ್ತದೆ. ಅದೇ ರೀತಿ ನಮ್ಮ ತಂದೆಯವರು ನಮ್ಮ ಜೀವನದಲ್ಲಿ ಒಂದು ಸ್ಫೂರ್ತಿಯಾಗಿ, ಒಂದು ಮಾರ್ಗದರ್ಶಕನಾಗಿ ನಮ್ಮನ್ನು ಒಳ್ಳೆಯ ನಾಗರಿಕನಾಗಿ ಮಾಡಿದ್ದಾರೆ. ಅವರಿಂದ ನಾವು ಶಿಸ್ತಿನ ಜೀವನ ಮತ್ತು ಎಂದಿಗೂ ಕೈ ಬಿಡದೆ ಮುಂದೆ ಸಾಗುವ ಬುದ್ಧಿಯನ್ನು ಕಲಿತಿದ್ದೇವೆ. ನನ್ನ ತಂದೆಯ ಬಗ್ಗೆ ನನಗೆ ಬಹಳಷ್ಟು ಹೆಮ್ಮೆ ಇದೆ. A.K. ಶಂಕರ್ ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನ ಹೇಳಿದ್ರು. ನಿಮ್ಮ ಮಗಳು, ಮಗ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ, ಈಗ ನೀವು ಆರ್ಮಿಗೆ ಸೇರ್ಬೇಕಾದ್ರೆ ನಿಮಗೆ ಬೆಳಗಾವಿಗೆ ಬಂತಲ್ಲ ಟ್ರೈನಿಂಗು, ಅವಾಗ ನೀವು ಮನೆಯಲ್ಲಿ ಹೇಳಿರ್ಲಿಲ್ಲ. ಮಡಿಕೇರಿಯಲ್ಲಿ ಆದ ತಕ್ಷಣ ನೀವು ಮಡಿಕೇರಿಗೆ ಆದ ತಕ್ಷಣ ಹೋಗ್ಬಿಟ್ಟು ಅವಾಗ ಒಂದು ಇನ್ಲ್ಯಾಂಡ್ ಶೀಟ್ ಅಂತ ಬರ್ತಿತ್ತು, ಇನ್ಲ್ಯಾಂಡ್ ಶೀಟ್ ಅಂತೇಳಿ ಲೆಟರ್. ಆ ಲೆಟರ್ ನಾನು ಬರೆದು ಪೋಸ್ಟ್ ಮಾಡಿದ್ದೆ ಬೆಳಗಾವಿಂದ. ಮನೆಯವ್ರಿಗೆಲ್ಲ ಗಾಬರಿ ಆಯ್ತು, ಎಲ್ಲೋ ಹೋಗ್ಬಿಟ್ರು, ಏನಾಯ್ತು ಏನು ಅಂತ ಎಲ್ಲ ಗಾಬರಿ ಇತ್ತು, ಗೊತ್ತಾಯ್ತು. ಅದನ್ನು ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ ಸಿಕ್ಕಿ ನಮ್ಮ ತಂದೆಯವ್ರಿಗೆ ಹೇಳಿದೆವು, ನಿನ್ನ ಮಗ ಆರ್ಮಿಗೆ ಜಾಯ್ನ್ ಆಗಿಬಿಟ್ಟಿದ್ದಾನೆ, ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತೇಳಿ. ಆಗ ಯಾವ ತಂದೆಗೆ ತನ್ನ ಮಗ ಆರ್ಮಿಗೆ ಹೋಗಿದ್ದಾನೆ ಅಂದರೆ ಆ ಸೊಸೈಟಿ ಒಳಗಡೆ ಅಂದರೆ ಗೌರವ ಹೆಚ್ಚು. ನಮ್ಮ ಕಡೆ ಎಲ್ಲ ತುಂಬ ಬಡತನ ಇದ್ದಿದ್ದು ಇದರಲ್ಲಿ. ಆವಾಗ ಆರ್ಮಿಯಿಂದ ಹೋದ್ಮೇಲೆ ಸ್ವಲ್ಪ ನಮ್ಮ ಆರ್ಥಿಕವಾಗಿ ಎಲ್ಲ ಉನ್ನತಿ ಆಗುತ್ತೆ. ತುಂಬಾ ಸಂತೋಷ ಆಯ್ತಾ ಆಮೇಲೆ ತಂದೆ ತಾಯಿಯವರಿಗೆ? ಹೌದೌದು, ಅವ್ರಿಗೆಲ್ಲ ಸಂತೋಷ ಇದೆ. ರಜೆ ಬಂದು ಹೋಗುವಾಗ ಎಲ್ಲ ದುಃಖ ಪಡ್ತಿದ್ರು ಹೋದ್ಮೇಲೆ. ಆಮೇಲೆ ಎಲ್ಲಾದ್ರೂ ಇದಾಯಿತು. ಕೊಡಗಿನಲ್ಲಿ ಈಗ ನಾನಿದ್ರು ಕೂಡ ನನ್ನ ಮಗ ಹೋಗ್ಲಿಲ್ವಲ್ಲ, ಆರ್ಮಿಗೆ ಸೇರ್ಲಿಲ್ವಲ್ಲ ಅಂತ ಒಂದು ಬೇಜಾರು. ಯಾರೋ ಒಬ್ರು ಇರಲೇಬೇಕು, ಪರಂಪರೆ ಇದು. ಕೊಡಗಿನ ಕುಟುಂಬಗಳಲ್ಲಿ ಅವರು ಯಾವುದೇ ಇದಕ್ಕೆ ಸೇರಿರಲಿ, ಆದರೆ ಮನೆಗೊಬ್ಬ ಸೈನ್ಯದಲ್ಲಿ ಇರೋದು ಒಂದು ಪರಂಪರೆನೇ ಅದು. ಹೀಗೆ 18 ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ನಂತರ ನಿವೃತ್ತಿ ಆದಮೇಲೆ ನಿಮಗೆ ಇನ್ನೊಂದು ಮೆಡಲ್ ಜೊತೆಗೆ ಬಂದ್ರಿ ನೀವು. ಅಂದರೆ ನಿಮ್ಮ ಎಡಗಾಲನ್ನ ಕಳ್ಕೊಂಡ್ರಿ, ಅದು ಒಂದು ಮೆಡಲ್ಲೇ ಅಂತ ಯಾವುದೇ ಸೈನಿಕನಿಗೆ ಒಂದು ಮೆಡಲ್ಲೇ ಅಂತ ನನಗೆ ಅನ್ಸುತ್ತೆ. ದೇಶಕ್ಕಾಗಿ ನೀನೇನು ಮಾಡಿದ್ಯಾ ಅಂತ ಕೇಳಿದ್ರೆ, ದೇಶಕ್ಕಾಗಿ ನನ್ನ ಕೈಗಾಲುಗಳನ್ನೇ ಅರ್ಪಣೆ ಮಾಡಿದೀನಿ, ಇದಕ್ಕಿಂತ ಇನ್ನೇನು ಬೇಕು? ಅದೊಂದು ಮನಸ್ಸಿಗೊಂದು ನೆಮ್ಮದಿ ಇದೆ, ದೇಶಕ್ಕಾಗಿ ನಾನು ಮಾಡಿದ್ದೀನಿ ಹಾಗೆ. ಅದಕ್ಕೆ ನಾನು ಹೇಳಿದ್ದು ಅದು ಕೂಡ ಒಂದು ಮೆಡಲ್ಲು ಅಂತ. ಮತ್ತೆ ನಿಮ್ಮ ಸೇವೆಯನ್ನು ಹಾಗೆ ಮುಂದುವರಿಸಿದ್ದೀರಾ ನೀವು. ಇವತ್ತಿಗೂ ಕೂಡ ಯುವಜನತೆಗೆ ಮಾರ್ಗದರ್ಶನ ಕೊಡ್ತೀರಾ. ಸೈನ್ಯಕ್ಕೆ ಹೇಗೆ ಸೇರಬೇಕು, ಹೇಗೆ ಸೇವೆ ಮಾಡಬೇಕು, ಎಲ್ಲೆಲ್ಲ ಅವಕಾಶಗಳಿದೆ, ಈ ಥರದ ಎಲ್ಲ ಮಾರ್ಗದರ್ಶನವನ್ನು ನೀವು ಮಾಡ್ತಾ ಇದ್ದೀರಿ. ಶಾಲಾ ಕಾಲೇಜುಗಳಲ್ಲಿ ಹೋಗಿ ಈ ಕಾರ್ಗಿಲ್ ಡೇ ಆಗ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ರಿಪಬ್ಲಿಕ್ ಡೇ ಆಗ್ಬೋದು, ನಮ್ಮ ಕೈಯಿಂದನೇ ಎಲ್ಲ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿಸ್ತಾರೆ. ಅವಾಗೊಂದು ಭಾಷಣ ಮಾಡ್ತೀವಿ. ಹೌ ಟು ಜಾಯಿನ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಯಾವ ಥರ ಸೇರ್ಕೋಬೇಕು, ಏನು ಓದ್ಕೋಬೇಕು, ಯಾವ ರೀತಿಯಿಂದ ನೀವು PUC ಆದಮೇಲೆ ನೀವು ಯಾವ ಥರ ನೀವು ಜಾಯ್ನ್ ಆಗಬೇಕು, ಅದಕ್ಕೆಲ್ಲ ಯಾವ ಥರದ ಬುಕ್ಗಳು ಸಿಗ್ತವೆ, ನೀವು ಯಾವ ಥರ ಫಿಸಿಕಲ್ ಫಿಟ್ನೆಸ್ ಇಟ್ಕೋಬೇಕು ಅಂತೆಲ್ಲ ನಾನು ಸ್ವಲ್ಪ ಮಕ್ಕಳಿಗೆ ಒಂದು ಮೋಟಿವೇಶನ್ ಕೊಡ್ತೀನಿ ನಾನು. ತುಂಬ ಸಂತೋಷ ಆಗುತ್ತೆ. ನಾಯಕ್ A.K. ಶಂಕರ್ ಅವರೇ, ತುಂಬ ವಿಭಿನ್ನವಾದ ಅನುಭವವನ್ನು ನೀವು ಈ 18 ವರ್ಷಗಳಲ್ಲಿ ಪಡೆದಿದ್ದೀರಾ. ಮತ್ತು ಇವತ್ತಿಗೂ ಕೂಡ ನೀವು ಪಡೆದ ಅನುಭವವನ್ನು ಮಕ್ಕಳಿಗೆ, ಯುವಜನತೆಗೆ ಕೊಡ್ತಾ ಅವರನ್ನು ಕೂಡ ಪ್ರೇರೇಪಿಸ್ತಾ ಇದ್ದೀರಾ. ನಾನು ಮೊದಲೇ ಹೇಳಿದ ಹಾಗೆ ಕೊಡಗು ಯಾವತ್ತೂ ಕರ್ನಾಟಕದಲ್ಲಿ ವೀರರ ನಾಡು ಅಂತ ಕರೆಸ್ಕೊಳ್ಳುತ್ತೆ. ಅಂತಹ ಕೊಡಗಿನ ಮೂಲದ ನೀವು ಭಾರತೀಯ ಸೇನೆಗೆ ಸೇವೆ ಸಲ್ಲಿಸುವುದರ ಮೂಲಕ ಕರ್ನಾಟಕದ ಹೆಸರನ್ನು ಭಾರತೀಯ ಸೇನೆಯಲ್ಲಿ ಚಿರಸ್ಥಾಯಿಗೊಳಿಸಿದ್ದೀರಿ. ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ನಿಮ್ಮ ಅನುಭವವನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್. ಜೈ ಹಿಂದ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಿವೃತ್ತ ನಾಯಕ್ ಎ.ಕೆ. ಶಂಕರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.